ಮದುವೆ ವಿಷಯ ನಮಗೆ ಕೆಲವೊಂದು ಸಲ ಸಂತೋಷ ಕೊಡುವುದಿಲ್ಲ. ಕೆಲವೊಂದು ಸಂಬಂಧ ಸಾವೊಂದನ್ನು ಜೊತೆಲೇ ಕರ್ಕೊಂಡು ಬರುತ್ತೆ. ಈಗಿನ ಈ ಕತೆ ಮಧ್ಯಪ್ರದೇಶದ ರಾಂಪುರದು. ಅಜಯ್ ಮನೆಯಲ್ಲಿ ಸಂತೋಷದ ಮಳೆ ಸುರಿಯುತ್ತಿತ್ತು. ಯಾಕೆಂದರೆ ಅವನನ್ನು ನೋಡೋಕ್ಕೆ ಹುಡುಗಿ ಕಡೆಯವರು ಬರ್ತಾ ಇದ್ದರು. ಅಮ್ಮ, ಮದುವೆ ಇವಾಗಲೇ ಏನು ಅರ್ಜೆಂಟ್ ಏನಿದೆ? ನನಗೆ ಈಗಲೂ ಮದುವೆ ಬೇಡ. ನಿನಗೆ ನನ್ನ ಸ್ಥಿತಿಯು ನಿನ್ನ ಮದುವೆ ಬೇಗ ಆಗಿದೆ ಅನಿಸ್ತೀಯಾ? ಸರಿಯಾದ ಟೈಮಲ್ಲಿ ನಿನಗೆ ಮದುವೆ ಆಗಿದ್ದರೆ ಇಷ್ಟೊತ್ತಿಗೆ ನನ್ನ ಮೊಮ್ಮಕ್ಕಳಿಗೆ ಮದುವೆ ಮಾಡ್ತಿದ್ದೆ. ನಾನು ಮೂರ್ಖಿ. ಆದರೆ ಅಪ್ಪ, ಗುರು, ಮದುವೆ ಅಂದರೆ ಯಾಕೆ ಹೆದರ್ಕೋತಾ ಇದೀಯಾ ನೀನು? ನನಗೇನು ಹೆದರಿಕೆ ಇಲ್ಲ, ನೀನೇ ಮದುವೆ ಮಾಡ್ಕೋ. ಆಗ ಬಾಗಿಲು ತಂತನಾಗೆ ಬಾಗಿಲು ತೆರೆದುಕೊಂಡು ಗಾಳಿಯಲ್ಲಿ ಒಂಥರ ಶಬ್ದ, ಒಂಥರ ಧ್ವನಿ. ಯಾರೋ ಎಲ್ಲವನ್ನು ಗಮನಿಸುತ್ತಿದ್ದಾರೆ, ಯಾರೋ ಬಚ್ಚಿಟ್ಟುಕೊಂಡು ನೋಡ್ತಾ ಇದ್ದಾರೆ ಅನ್ನುವಾಗೆ ಆ ಸಮಯದಲ್ಲಿ ಹುಡುಗಿ ಮನೆಯವರು ಮನೆಗೆ ಬಂದರು. ಬನ್ನಿ, ಕಾಫಿ ಎಲ್ಲ ಏನು ಬೇಡ ಬಿಡಿ, ಮೊದಲು ಮದುವೆ ಹುಡುಗನ ಭೇಟಿ ಮಾಡಿಸಿ. ಓ ಮಗ ಅಜಯ್, ಬಾರೋ. ಅಜಯ್ ಬರ್ತಾನೆ. ಆಗ ಇದ್ದಕ್ಕಿದ್ದಂತೆ ಬಾಗಿಲು ಒಡೆದುಕೊಳ್ಳುತ್ತದೆ. ಗಾಳಿ ಜೋರಾಗಿ ಬೀಸ್ತಾ ಇದೆ. ಲೈಟ್ಸ್ ಕ್ಲಿಕ್ ಆಗ್ತಾ ಇದೆ. ಮತ್ತು ಕಿಟಕಿಯಲ್ಲಿ ಕಾಣಿಸ್ತಾ ಇದೆ ಒಂದು ಬಿಳಿ ಬಟ್ಟೆ ತೊಟ್ಟಿದಂತಹ ಮೋಹಿನಿ. ಅವಳು ಕಿಟಕಿಯಲ್ಲೇ ನಿಂತ್ಕೊಂಡು ಅಜಯ್ನ ನೋಡ್ತಾ ಇದ್ಲು. ಯಾರು ಯಾರು? ಆಗ ಇದ್ದಕ್ಕಿದ್ದಂತೆ ಆ ಮೋಹಿನಿ ಮನೆಯೊಳಗೆ ಪ್ರತ್ಯಕ್ಷವಾದ್ಲು ಮತ್ತು ಅಜಯ್ ಹೊತ್ಕೊಂಡು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾಳೆ. ಎಲ್ಲರೂ ಕಿರ್ಚ್ತಾ ಇದ್ದಾರೆ. ಆಗ ಕರೆಂಟ್ ಹೋಗಿಬಿಡುತ್ತದೆ. ಮತ್ತೆ ಕತ್ತಲು ಆವರಿಸುತ್ತದೆ. ಆ ರಾತ್ರಿ ಹಳ್ಳಿ ಜನಕ್ಕೆ ನಿಶಬ್ದ ಆವರಿಸಿಕೊಂಡಿರುತ್ತದೆ. ರಾಂಪುರ ಜನರೆಲ್ಲರೂ ಭಯದಿಂದಲೇ ಅಜಯ್ನ ಹುಡುಕುತ್ತಾ ಹೋಗಿರುತ್ತಾರೆ. ಎಲ್ಲರ ಮನಸ್ಸಲ್ಲೂ ಒಂದೇ ಯೋಚನೆ, ಏನು ಅಜಯ್ ಸಿಕ್ನಾ? ಅಥವಾ ಅವನು ಆ ಮೋಹಿನಿಯ ಬೇಟೆಯಾಗಿರ್ತಾನ ಅಂತ. ಊರಿನವ್ರೆ ಬಿಟ್ಬಿಡಿ, ಅವನು ಕೂಡ ಸಿಗಲ್ಲ ಅನಿಸುತ್ತೆ. ಇವನು ಕೂಡ ಸಿಗಲ್ಲ ಅಂದರೆ ಊರಲ್ಲಿ ಇದೇ ರೀತಿ ಎಷ್ಟೋ ಜನ ಕಾಣೆ ಆಗ್ಬಿಟ್ಟಿದ್ದಾರೆ. ಹೌದು ಕಣ್ರಪ್ಪ, ಇದಕ್ಕೂ ಮುಂಚೆ ಆ ದೆವ್ವ 25 ಜನರ ಹುಡುಗರನ್ನ ಎತ್ತಾಕೊಂಡು ಹೋಗಿದೆ ಗೊತ್ತಾ? ಅವ್ರ ಬಗ್ಗೆ ಇದುವರೆಗೂ ಏನೂ ಗೊತ್ತಾಗಿಲ್ಲ. ಮನೆಗೆ ಹೋಗು. ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಹೆಂಗೆ ಬಿಟ್ಟು ಹೋಗಲಿ ಅವನನ್ನು? ಅವನು ಬೇರೆ ನನ್ನ ಫ್ರೆಂಡು. ನಾನೆಲ್ಲಾದರೂ ಹೋಗಿ ಹುಡ್ಕೊಂಡು ಬರ್ತೀನಿ. ಊರಿನ ಜನರ ಜೊತೆಗೆ ಅವನ ಗೆಳೆಯರನ್ನು ಹುಡುಕೊಂಡು ರವಿಗೋಸ್ಕರ ಒಂದು ದಟ್ಟ ಕಾಡಿನಲ್ಲಿ ಒಬ್ಬ ಮಾಂತ್ರಿಕನನ್ನು ಹುಡುಕೊಂಡು ಹೋಗ್ತಾರೆ. ನಿಮ್ಮೂರಲ್ಲಿ ಒಂದು ಆತ್ಮದ ನೆರಳಿದೆ. ಅವಳು ಯಾರನ್ನು ಕೂಡ ಸುಮ್ಮನೆ ಬಿಡೋಲ್ಲ. ಹಾಂ ಬಾಬಾ, ಯಾರಾದರೂ ಹುಡುಗ ಮಿಸ್ ಆದರೂ ಕೂಡ ಆ ದೆವ್ವನೇ ಅಲ್ಲಿ ಕಾಣಿಸ್ತಾಳೆ. ಮದುವೆ ಯಾರೂ ಮಾಡ್ಕೋಬೇಡಿ. ಮದುವೆ ವಿಚಾರದಲ್ಲಿ ಎಲ್ಲಿ ಬರುತ್ತೋ ಆ ಜಾಗದಲ್ಲೇ ಆ ದೆವ್ವ ಕಾಣಿಸ್ಕೊಳ್ಳೋದು. ಪೂರ್ತಿ ಹಳ್ಳಿಯಲ್ಲಿ ನಿಶಬ್ದ ಆವರಿಸುತ್ತದೆ. ಜನರು ತನ್ನ ಮನೆಗೆ ಹೋಗಿದ್ದಾರೆ. ಆದರೆ ಅವರ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಭಯ ಆವರಿಸಿರುತ್ತದೆ. ಎಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಅಲ್ಲ, ಆ ಆತ್ಮದಲ್ಲಿ ನಿಜವಾಗ್ಲೂ ಅವರನ್ನು ಹಿಂಬಾಲಿಸ್ತಾ ಇದೆಯಾ ಅಂತ. ಅಲ್ಲ ಕಣ್ರಪ್ಪ, ಆ ದೆವ್ವದ ಬಾಯಿಯಿಂದ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗೇ ಉಳ್ಕೋಬೇಕಾ ನೀವೆಲ್ಲ? ಇದೆಲ್ಲ ಸುಳ್ಳು. ಆ ರೀತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದು ಬಿಡ್ರಪ್ಪ, ನಿನ್ನ ನೋಡೋದಕ್ಕೆ ಯಾವ ಹುಡುಗಿ ಬಂದಿದ್ರು? ಮುಖ ನೋಡ್ಕೊಂಡಿದ್ದ? ಹಂಗಲ್ಲ ಕಣೋ. ನೋಡಿ ಗುರು, ಬೇಕಾದರೆ ಫೋನ್ ಚೆಕ್ ಮಾಡು. ಎಲ್ಲ ಹುಡುಗಿರ ಫೋನಲ್ಲೂ ನನ್ನ ಫೋಟೋನೇ ಇರುತ್ತೆ. ಹಾಂ ಗೊತ್ತು. ಆ ಫೋಟೋ ಯಾಕೆ ಇಟ್ಕೊಂಡಿರ್ತಾರೆ ಗೊತ್ತಾ? ಮನೆಯವ್ರಿಗೆ ಸರಿಯಾಗಿ ತೋರ್ಸೋಕ್ಕೆ ಇಂಥ ಹುಡುಗನ್ನ ಯಾವುದೇ ಕಾರಣಕ್ಕೂ ಬೇಡ ಅಂತ. ಏಯ್, ಜಗಳ ನಿಲ್ಲಿಸೋ. ನೀವು ಇದು ಜಗಳ ಮಾಡ್ಕೊಳ್ಳೋ ಟೈಮಲ್ಲ. ಯಾರಾದರೂ ಒಳ್ಳೆ ಉಪಾಯ ಹುಡುಕಬೇಕು. ಅಜಯ್ಗೆ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೂ ಅವನ ಕೈಲಿ ಏನೂ ಮಾಡೋಕ್ಕಾಗುತ್ತದೆ. ಅವನು ಅವನ ಗೆಳೆಯನ ಬಗ್ಗೆ ಯೋಚನೆ ಮಾಡುತ್ತಿದ್ದ. ಅವನು ಒಂದು ದೇವಸ್ಥಾನದಲ್ಲಿ ತನ್ನ ಗೆಳೆಯನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದ.
ಹೇ ಭಗವಂತ, ನನ್ನ ಗೆಳೆಯ ರವಿನ ಕಾಪಾಡು. ಗೊತ್ತಿಲ್ಲ ಆತ್ಮ ಅವನು ಎಲ್ಲಿ ಕರ್ಕೊಂಡು ಹೋಯ್ತು ಅಂತ. ಸುಳ್ಳು ಯಾಕೆ ಹೇಳ್ತೀಯ? ಯಾವಾಗಲೂ ಹೇಳಿದರೆ ದೇವ್ರ ಮುಂದೆ ಯಾವಾಗಲೂ ನಿನ್ನ ಬಗ್ಗೆನೇ ಕೇಳ್ಕೊತೀನಿ ಅಂತ ನಾನು ಎಲ್ಲ ಕೇಳಿಸ್ಕೊಂಡೆ. ಈಗ ನೋಡಿದರೆ ನಿನ್ನ ಫ್ರೆಂಡ್ ಬಗ್ಗೆ ಹೇಳ್ಕೊತಾ ಇದೆಯಾ? ಅಲ್ಲ ಕಣೆ, ನನ್ನ ಗೆಳೆಯ ತುಂಬ ತೊಂದರೆಲಿ ಸಿಕ್ಕಾಕೊಬಿಟ್ಟಿದ್ದಾನೆ. ಅವನು ಪ್ರಾಣ ಕೂಡ ಹೋಗ್ಬೋದು. ಏನಾಯಿತು ಅವನಿಗೆ? ಯಾವುದೋ ಪಿಶಾಚಿಯೊಂದು ಎತ್ಕೊಂಡು ಹೋಗಿದ್ದಾಳೆ. ಅಜಯ್ ಅಷ್ಟೇ ಅಲ್ಲ, ನಮ್ಮೂರಿಂದ 20 ಜನ ಹುಡುಗರನ್ನು ಎತ್ತಾಕೊಂಡು ಹೋಗಿದೆ. ನಿಮಗಿಷ್ಟೇ ಗೊತ್ತಾ? ಆದರೆ ಯಾಕಂದರೆ ಅವಳ ಬಳಿ ಸಂಬಂಧ ಬರ್ತಿತ್ತು. ಏನು? ನಾನು ಕೂಡ ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ದೆ. ಅಬ್ಬಾ ಸದ್ಯ. ರವಿ ಕಾಡಿನಲ್ಲಿ ಅಜಯ್ನನ್ನು ಹುಡುಕುತ್ತಾ ಹೋಗ್ತಾನೆ. ಅಲ್ಲಿ ಒಂದು ಹಳೆಯ ಮರದ ಕೆಳಗೆ ಅಜಯ್ ಕಟ್ಟಿ ಹಾಕಿರುವುದನ್ನು ನೋಡ್ತಾನೆ. ಅಜಯ್, ರವಿ ಉಳಿಸು. ಅಷ್ಟರಲ್ಲಿ ಮಾಯಾ ದೆವ್ವ ಕಾಣಿಸಿಕೊಂಡು ಕೋಪದಿಂದ ಕಿರುಚುತ್ತಾಳೆ. ರವಿಗೆ ಮಾಂತ್ರಿಕನ ಮಾತು ನೆನಪಾಗುತ್ತದೆ. ಆತ್ಮಗೆ ಶಾಂತಿ ಕೊಟ್ಟರೆ ಮಾತ್ರ ಅದು ನಾಶವಾಗುತ್ತದೆ. ರವಿ ಬೆಂಕಿ ಹಚ್ಚಿ ಧೈರ್ಯದಿಂದ ಹೇಳ್ತಾನೆ, ನಿನಗೆ ಮದುವೆ ಆಗಲಿಲ್ಲ ಅಲ್ವಾ? ನಾನು ನಿನಗೆ ಆತ್ಮ ಮದುವೆ ಮಾಡಿಸ್ತೀನಿ, ಆದರೆ ಅವನನ್ನು ಬಿಡು. ಮಾಯಾ ಒಪ್ಪಿ ಅಜಯ್ನ ಬಿಡುತ್ತಾಳೆ. ರವಿ ಮಂತ್ರ ಓದುತ್ತಾ ಮದುವೆ ಪೂರ್ಣಗೊಳಿಸುತ್ತಾನೆ. ಹಠಾತ್ ಗಾಳಿ ಜೋರಾಗುತ್ತದೆ. ಮಾಯಾ ಮುಖ ಶಾಂತವಾಗುತ್ತದೆ ಅಂತ ಹೇಳಿ ಅವಳು ಹೊಗೆ ಆಗಿ ಅಳಿದು ಹೋಗ್ತಾಳೆ. ಅಂತ್ಯ. ರವಿ ಅಜಯ್ನನ್ನು ಉಳಿಸುತ್ತಾನೆ. ದೆವ್ವ ಸಂಪೂರ್ಣವಾಗಿ ನಾಶವಾಗುತ್ತದೆ. ಶಾಪ ಮುಗಿದಾಗ ಜೀವಗಳು ಉಳಿಯುತ್ತವೆ.